ಯಾಕೋ ಸಡನ್ ಆಗಿ ಗ್ರೀನ್ ಕಲರ್ ಚಿಕನ್ ಪಲಾವ್ ತಿನ್ಬೇಕು ಅಂತ ಆಸೆ ಬಂದ್ಬಿಡ್ತು. ಆದ್ರೆ ಮಾಡ್ಕೊಳಕ್ ಸೋಂಬೇರಿತನ, ಯಾರ್ ಮಾಡ್ತಾರ ಹೋಗು ಅಂತ. ಕೊನೆಗೆ ಮನಸ್ಸಿನ ಆಸೆ ಮೈಗಳತನದ ಗುದ್ದಾಟದಲ್ಲಿ ಮನಸ್ಸಿನ ಆಸೆನೆ ಗೆದ್ದು ನಮ್ ಬೈಕೆನ ನಾವೇ ತೀರಿಸ್ಕೋಬೇಕು ಅಂತ ಅಡ್ಗೆ ಮಾಡಕ್ ನಿಂತೆ. ಲೇಸಿನೆಸ್ ಕ್ರಿಯೇಟ್ ಸಿಂಪಲ್ ಸೊಲ್ಯೂಷನ್ಸ್ ಅನ್ನೋ ಹಾಗೆ ಸಿಂಪಲ್ ಆಗಿರೋ ಚಿಕನ್ ರೆಸಿಪಿ ನಾನೇ ಕಂಡಿಡ್ದ್ಬಿಟ್ಟೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಮಸಾಲೆಗಳನ್ನ ಸ್ವಲ್ಪ ಹುರ್ಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಬಿಡೋದು. ಕೊತ್ತಂಬರಿ ಸೊಪ್ಪು, ಪುದೀನಾನು ಕೂಡ ಮಿಕ್ಸಿಲಿ ಗ್ರೈಂಡ್ ಮಾಡಿ ಕುಕ್ಕರ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚಿಕನ್ ನ ಫ್ರೈ ಮಾಡಿ ಅದಕ್ಕೆ ಈ ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ನೀರು ಮತ್ತೆ ಅಕ್ಕಿನ ಕರೆಕ್ಟ್ ಆಗಿರೋ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕಾಗಿತ್ತು. ಅದ್ರ ಮಧ್ಯದಲ್ಲಿ ಫ್ರಿಡ್ಜ್ ಓಪನ್ ಮಾಡಿದಾಗ ಪಾಲಕ್ ಸೊಪ್ಪನ್ನು ಕೂಡ ನೋಡಿದೆ. ನಾವು ಯಾವ ಗ್ರೀನ್ ಸೊಪ್ಪಿಗೂ ಮೋಸ ಮಾಡಲ್ಲ ಅಂತ ಹೇಳಿ ಅದನ್ನು ಹಾಕಿ ಕುಕ್ಕರ್ ಮುಚ್ಚಿ ಕುಕ್ಕರ್ ಒಂದೆರಡು ಸತಿ ಕೂಗಿಸ್ಬಿಟ್ರೆ ನಮ್ಮ ಪಲಾವ್ ರೆಡಿ. ಸರ್ಪ್ರೈಸಿಂಗ್ಲಿ ಸಿಂಪಲ್ ಆಗಿದ್ರು ಸಖತ್ತಾಗಿತ್ತು. ಆಸೆ ಪಟ್ಟು ಮಾಡ್ಕೊಂಡು ತಿಂದಿದ್ದಲ್ವಾ. ಹೇಗೂ ಸ್ಟವ್ ಮುಂದೆ ನಿಂತಿದ್ದೀನಿ. ಮೊಸರು ಮಾಡಕ್ಕೆ ಹಾಲು ಕಾಯಿಸ್ಕೊಂಡ್ಬಿಡೋಣ ಅಂತ ಹಾಲು ಕಾಯಕ್ಕಿಟ್ರೆ ಅದ್ ಯಾವ ಮಾಯದಲ್ಲಿ ಹಾಲು ಉಕ್ಕಿ ಹೋಗುತ್ತೋ ಗೊತ್ತಿಲ್ಲ. ನಮಗೂ ಹಾಲು ಕಾಯಿಸೋದಕ್ಕೂ ಸರಿನೇ ಹೋಗಲ್ಲ ಅಂತ ಅನ್ಸುತ್ತೆ. ಆ ಸ್ಟವ್ ಕ್ಲೀನ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿದ್ರೆ ಮತ್ತೆ ದುಃಖ ಆಗುತ್ತೆ ಅಂತ ಆ ಕಡೆ ನೋಡಕ್ಕೂ ಹೋಗ್ಲಿಲ್ಲ. ಇನ್ನ ಮೊಸರು ಮಾಡಕ್ ಒಂದ್ ಟಿಪ್. ಒಂದ್ಸತಿ ಹಾಲ್ಗೆ ಚೆನ್ನಾಗಿ ಹೆಪ್ಪಾಕಿ ಕಲ್ಸಿ ಎಲ್ಲ ಇಟ್ರು ಮೊಸರು ಆಗ್ತಾನೆ ಇರಲ್ಲ. ಆ ಟೈಮಲ್ಲಿ ಈ ತರ ಹಸಿಮೆಣಸಿನಕಾಯಿನ ಒಂದನ್ನ ಹಂಗೆ ಒಳಗ್ ಹಾಕಿ ಹೆಪ್ಪಾಗಕ್ಕೆ ಇಟ್ರೆ ಗ್ಯಾರಂಟಿ ಮೊಸರು ಆಗೇ ಆಗುತ್ತೆ. ಆಮೇಲೆ ಹಸಿಮೆಣಸಿನಕಾಯಿ ಟೇಸ್ಟ್ ಎಲ್ಲ ಮೊಸರ್ಗ್ ಹೋಗೂ ಇರಲ್ಲ. ನಾನ್ ಟಿಪ್ಸ್ ಎಲ್ಲ ಕೊಡಂಗಾಗ್ಬಿಟ್ನಾ. ವಾ 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 ವಾ.